ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕುಗೊಳ್ತಾ ಇದೆ. ಪ್ರಕರಣದಲ್ಲಿ ಬಗೆದಷ್ಟು ಸತ್ಯಗಳು ಬಯಲಾಗ್ತಾ ಹೋಗ್ತಾ ಇದೆ. ಇಂದು ಪವಿತ್ರ ಗೌಡ ಆಪ್ತೆ ಸಮತಾ ಅವರ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಈಗಾಗಲೇ ಒಂದು ಬಾರಿ ವಿಚಾರಣೆಗೆ ಸಮತಾ ಹಾಜರಾಗಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಅವರ ಆಪ್ತೆ ಸಮತಾ ಅವರನ್ನ ವಿಚಾರಣೆಗೆ ಅಂತ ಕರೆಯಲಾಗಿತ್ತು. ವಿಚಾರಣೆಗೆ ಈಗಾಗಲೇ ಒಂದು ಬಾರಿ ಅವರು ಹಾಜರಾಗಿದ್ದಾರೆ. ಇವತ್ತು ಮತ್ತೆ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಆರೋಪಿ ಧನರಾಜ್ಗೆ 3,000 ಹಣವನ್ನ ಸಮತಾ ಕಳಿಸಿದ್ರು. ಇದರಲ್ಲಿ ಆರೋಪಿಯಾಗಿರುವಂತಹ ಧನರಾಜ್ ಏನಿದ್ದಾನೆ ಆತನಿಗೆ 3,000 ಹಣವನ್ನ ಸಮತಾ ಕಳಿಸಿದ್ರು. ಇದೇ ಹಣದಲ್ಲಿ ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಖರೀದಿ ಮಾಡಿದ್ದಾನೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದೇ ದುಡ್ಡು ಬಳಕೆ ಮಾಡಿಕೊಂಡು ಎಲೆಕ್ಟ್ರಿಕ್ ಶಾಕ್ ಕೊಡುವಂತಹ ಡಿವೈಸ್ ಏನಿತ್ತು ಆ ಡಿವೈಸನ್ನು ಧನರಾಜ್ ಖರೀದಿ ಮಾಡಿದ್ದಾನೆ ಅನ್ನುವಂತಹ ಅನುಮಾನ ಶಂಕೆ ಇದೆ. ಇದೇ ಕಾರಣಕ್ಕಾಗಿ ಸಮತಾಳನ್ನ ವಿಚಾರಣೆಗೆ ಪೊಲೀಸ್ ಅಧಿಕಾರಿಗಳು ಕರೆದಿದ್ರು. ಇವತ್ತು ತನಿಖಾಧಿಕಾರಿ ACP ಚಂದನ್ ಮುಂದೆ ಸಮತಾ ಹಾಜರಾಗಲಿದ್ದಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ACP ಕಚೇರಿಗೆ ಸಮತಾ ಹಾಜರಾಗ್ತಾರೆ. ಇನ್ನು ಇದರಲ್ಲಿ ಸಮತಾ ಕೈವಾಡ ಏನಾದರೂ ಇದೆಯಾ? ಪವಿತ್ರ ಗೌಡ ನಿರ್ದೇಶನದ ಮೇರೆಗೆ ಅವರು ಹಣ ಏನಾದರೂ ವರ್ಗಾವಣೆ ಮಾಡಿದ್ರ? ಇನ್ನು ಅದೇ ರೀತಿಯಾಗಿ ಈ ವಿಷಯ ಏನಿದೆ ಅಂದರೆ ಎಲೆಕ್ಟ್ರಿಕ್ ಶಾಕ್ ಮಷಿನ್ ಏನು ಖರೀದಿ ಮಾಡಿದ್ರು, ಆ ಒಂದು ಎಲೆಕ್ಟ್ರಿಕ್ ಶಾಕ್ ಮಷಿನ್ಗೆ ಸಂಬಂಧಪಟ್ಟಂತೆ ಹತ್ಯೆಗೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ವಿಚಾರ ಸಮತಾಗೂ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇದೇ ಒಂದು ಪ್ರಶ್ನೆಗಳನ್ನು ಇದೀಗ ತನಿಖಾಧಿಕಾರಿಗಳು ಸಮತಾಗೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ. ಪವಿತ್ರ ಗೌಡ ಆಪ್ತೆಗೂ ಕೂಡ ಈಗ ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಧನರಾಜ್ಗೆ ಇದೇ ಸಮತಾ ಹಣ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 3,000 ರೂಪಾಯಿ ಹಣ ವರ್ಗಾವಣೆ ಮಾಡಿದ್ರು. ಇದೇ ದುಡ್ಡಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಧನರಾಜ್ ಎಲೆಕ್ಟ್ರಿಕ್ ಶಾಕ್ ಮಷಿನನ್ನು ಖರೀದಿ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ಈಗ ಅನುಮಾನ ಕೂಡ ಮೂಡ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆ ಆಗಿರುವಂತಹ ವಿಚಾರ ಸಮತಾಗೆ ಮೊದಲೇ ಏನಾದರೂ ಗೊತ್ತಿತ್ತಾ? ಪವಿತ್ರ ಗೌಡ ಏನಾದರೂ ಹೇಳಿದ್ರಾ? ಅದೇ ರೀತಿಯಾಗಿ ಗೊತ್ತಿದ್ರೂ ಕೂಡ ಅವರು ಸತ್ಯವನ್ನು ಮುಚ್ಚಿಡುವಂತಹ ಕೆಲಸವನ್ನು ಏನಾದರೂ ಮಾಡಿದ್ರಾ? ಅಥವಾ ಬೇರೆ ಯಾವುದಾದ್ರೂ ಕಾರಣಕ್ಕೆ ಹಣ ವರ್ಗಾವಣೆ ಮಾಡಿದ್ರಾ? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಾಗಿದೆ. ಒಂದು ವೇಳೆ ಏನಾದರೂ ಎಲೆಕ್ಟ್ರಿಕ್ ಶಾಕ್ ಮಷಿನ್ ಖರೀದಿ ಮಾಡೋದಕ್ಕೆ ಅಂತ ಹಣ ವರ್ಗಾವಣೆ ಮಾಡಿದ್ದೇ ಆದರೆ, ಅಥವಾ ಆರೋಪಿ ಧನರಾಜ್ ಇವರೇ ನನಗೆ ಹಣ ಕೊಟ್ಟಿದ್ದು ಅಂತ ಏನಾದರೂ ಹೇಳಿದ್ದೇ ಆದರೆ, ಆ ಸಂದರ್ಭದಲ್ಲಿ ಸಮತಾಗೂ ಕೂಡ ಸಮಸ್ಯೆ ಎದುರಾಗುವಂತಹ ಸಾಧ್ಯತೆ ಇದೆ, ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸಹವಾಸ ದೋಷ, ಇದೀಗ ಪವಿತ್ರ ಗೌಡ ಸಹವಾಸ ಇದೆಯಲ್ಲ ಅದು ಸಮತಾಗೂ ಕೂಡ ಸಂಕಷ್ಟವನ್ನು ತಂದೊಡ್ಡುತ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಅವರು ಎದುರಿಸಬೇಕಾಗತ್ತೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ACP ಕಚೇರಿಗೆ ಸಮತಾ ಇವತ್ತು ಹಾಜರಾಗ್ತಾರೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ವಿಚಾರಣೆಗೆ ಸಮತಾ ಹಾಜರಾಗಲಿದ್ದಾರೆ. ಪವಿತ್ರ ಗೌಡ ಅವರ ಅತ್ಯಾಪ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಪವಿತ್ರ ಗೌಡ ಆಪ್ತೆ ಧನರಾಜ್ ಅನ್ನುವಂತಹ ಆರೋಪಿ ಏನಿದ್ದಾನೆ ಆ ಆರೋಪಿಯ ಖಾತೆಗೆ ಹಣ ವರ್ಗಾವಣೆ ಮಾಡಿದ್ದಾರೆ. 3,000 ರೂಪಾಯಿ ಹಣವನ್ನು ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದೇ ಒಂದು 3,000 ರೂಪಾಯಿ ಹಣ ಏನಿದೆ ಅದು ಸಮತಾಗೂ ಕೂಡ ಉರುಳಾಗುವಂತಹ ಸಾಧ್ಯತೆ ಇದೆ. ಇನ್ನು 3,000 ರೂಪಾಯಿ ಹಣ ಕಳಿಸಿದ್ದೇ ಆದರೆ ಯಾವ ಕಾರಣಕ್ಕಾಗಿ ಕಳಿಸಿದ್ರು? ಅದು ಕೂಡ ರೇಣುಕಾಸ್ವಾಮಿ ಹತ್ಯೆಯಾದಂತಹ ಸಂದರ್ಭದಲ್ಲಿ ಕಳಿಸಿರುವಂತಹ ಹಣ ಇದು. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಹಣವನ್ನು ವರ್ಗಾವಣೆ ಮಾಡಿದ್ರು? ಇನ್ನು ಅದೇ ರೀತಿಯಾಗಿ ರೇಣುಕಾಸ್ವಾಮಿ ಹತ್ಯೆಯ ವಿಚಾರ ಪವಿತ್ರ ಗೌಡ ಆಪ್ತೆ ಸುಮತಾಗೂ ಕೂಡ ಗೊತ್ತಿತ್ತಾ, ಸಮತಾಗೂ ಕೂಡ ಗೊತ್ತಿತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಒಂದು ವೇಳೆ ಗೊತ್ತಿದ್ದೇ ಆದರೆ ಸಮತಾಗೂ ಕೂಡ ಈ ಪ್ರಕರಣದಲ್ಲಿ ಉರುಳಾಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ಏನಾದರೂ ಧನರಾಜ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಯಾರು ಹಣ ತೆಗೆದುಕೊಂಡಿದ್ದಾನೆ, ಆತನೇನಾದರೂ ಬಾಯಿ ಬಿಟ್ಟಿದ್ದೇ ಆದರೆ, ಇಲ್ಲ ಪವಿತ್ರ ಗೌಡ ಅವರ ಆಪ್ತೆ ಏನಿದ್ದಾರೆ ಸಮತಾ ಅವರು ನನಗೆ ಹಣ ಕೊಟ್ಟಿದ್ರು ಅನ್ನುವಂತಹ ವಿಚಾರವನ್ನು ಏನಾದರೂ ಬಾಯಿ ಬಿಟ್ಟಿದ್ದೇ ಆದರೆ, ಆ ಸಂದರ್ಭದಲ್ಲಿ ಸಮತಾಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕನೆಕ್ಷನ್ ಇದೆ,
ಯಾವ ಕಾರಣಕ್ಕಾಗಿ ಅವರು ಹಣ ವರ್ಗಾವಣೆ ಮಾಡಿದ್ರು ಇದೆಲ್ಲದಕ್ಕೂ ಕೂಡ ಇವತ್ತು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಉತ್ತರ ಸಿಗುತ್ತೆ. ACP ಕಚೇರಿಗೆ ಸಮತಾ ಹಾಜರಾಗ್ತಾರೆ, ವಿಚಾರಣೆಯನ್ನು ಎದುರಿಸ್ತಾರೆ.